ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ನಿನ್ನೆ 2014 KRTT ಕರ್ನಾಟಕ TET 2014ರ ಒಂದು ಪೇಪರ್ ಫಸ್ಟ್ನಲ್ಲಿ ಕೇಳಿರುವಂತಹ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ MCQಸ್ಗಳನ್ನು ಬಿಡಿಸಿದ್ವಿ. ಇವತ್ತು 2015ರಲ್ಲಿ ಕೇಳಿರುವಂತಹ ಪೇಪರ್ ಫಸ್ಟ್ನಲ್ಲಿ ಕೇಳಿರುವಂತಹ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆಯನ್ನ ಗಮನಿಸಿ. ಮೊದಲ ಪ್ರಶ್ನೆ, ವಿಕಾಸದ ಅರ್ಥ. ಆಪ್ಷನ್ಸ್: ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ, ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ, ಚಿಕ್ಕವನು ವಯಸ್ಕನಾಗುವುದು, ವಯಸ್ಕ ಮುದುಕನಾಗುವುದು. ಇಲ್ಲಿ ವಿಕಾಸದ ಅರ್ಥ ಏನೆಂದ್ರೆ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಆಗಿದೆ. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಎರಡನೇ ಪ್ರಶ್ನೆ, ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ. ಆಪ್ಷನ್: ಸಮತಲ ನೇರಾಭಿಮುಖ, ಶಿರಪಾದಾಭಿಮುಖ, ಕೇಂದ್ರ ಸಮತಲ ಅಭಿಮುಖ, ಲಂಬ ನೋಟ ಸೀಳು ನೋಟಾಭಿಮುಖ. ಇಲ್ಲಿ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ ಏನೆಂದ್ರೆ ಶಿರಪಾದಾಭಿಮುಖ. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಮೂರನೇ ಪ್ರಶ್ನೆ, ಸಾಮಾಜಿಕ ರೀತಿ ನೀತಿಗಳನ್ನ, ಮೌಲ್ಯಗಳನ್ನ, ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನ ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನ ಹೀಗೆ ಕರೆಯುವರು. ಆಪ್ಷನ್ಸ್: ಸಾಮಾನ್ಯೀಕರಣ, ಸಾದೃಶ್ಯೀಕರಣ, ನಾಗರೀಕರಣ, ಸಾಮಾಜೀಕರಣ. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್, ಸಾಮಾಜೀಕರಣ. ನಾಲ್ಕನೇ ಪ್ರಶ್ನೆ, ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆಗೆ ಜೋಡಣೆಗೊಂಡಿರುವಂತಹ ಹೆಸರು. ಆಪ್ಷನ್ಸ್: ಪಿಯಾಜೆ, ಹ್ಯಾವಿಂಗ್ಹರ್ಸ್ಟ್, ಗಾರ್ಡ್ನರ್, ಎರಿಕ್ಸನ್. ಇಲ್ಲಿ ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆಗೆ ಜೋಡಣೆಗೊಂಡಿರುವಂತಹ ಹೆಸರು ಪಿಯಾಜೆ. ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ಐದನೇ ಪ್ರಶ್ನೆ, ವೈಯಕ್ತಿಕ ಭಿನ್ನತೆಗೆ ಕಾರಣವಾದ ಅಂಶಗಳು. ಆಪ್ಷನ್ಸ್: ಆಹಾರ ಮತ್ತು ಪೌಷ್ಟಿಕಾಂಶ, ವಿವಿಧ ಸಮುದಾಯಗಳು, ವಿವಿಧ ಸಂಸ್ಕೃತಿಗಳು, ಅನುವಂಶೀಯತೆ ಮತ್ತು ಪರಿಸರ. ಇಲ್ಲಿ ವೈಯಕ್ತಿಕ ಭಿನ್ನತೆಗೆ ಕಾರಣವಾದ ಅಂಶಗಳು ಏನೆಂದ್ರೆ ಅನುವಂಶೀಯತೆ ಮತ್ತು ಪರಿಸರ. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಆರನೇ ಪ್ರಶ್ನೆ, ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸಿರುವ 7 ಬುದ್ಧಿಶಕ್ತಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ. ಆಪ್ಷನ್ಸ್: ಬೀನೆ, ವೆಸ್ಲರ್, ಗಾರ್ಡ್ನರ್, ಸ್ಪೆನ್ಸರ್. ಏನಂತ ಕ್ವಶನ್ ಕೇಳಿದಾರಂದ್ರೆ ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸಿರುವ 7 ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ. ಇದಕ್ಕೆ ಆನ್ಸರ್ ಗಾರ್ಡ್ನರ್. ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಏಳನೇ ಪ್ರಶ್ನೆ, ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನ ನೀಡಿದವರು. ಆಪ್ಷನ್ಸ್: ಥರ್ಸ್ಟನ್, ಟರ್ಮನ್, ಮೆರಿಲ್, ಬೀನೆ. ಆನ್ಸರ್: ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನ ನೀಡಿದವರು ಬೀನೆಯವರು. ಎಂಟನೇ ಪ್ರಶ್ನೆ, ಒಬ್ಬ 5 ವರ್ಷ ವಯಸ್ಸಿನ ಬಾಲಿಕೆಯ ಮಾನಸಿಕ ವಯಸ್ಸು 6 ಆಗಿದ್ದರೆ ಆಗ ಆಕೆಯ ಬುದ್ಧಿಶಕ್ತಿ ಸೂಚ್ಯಂಕ. ಇಂಟೆಲಿಜೆಂಟ್ ಕ್ವೋಷಂಟ್. ಆಪ್ಷನ್ಸ್: 100, 110, 120, 130. ಇದನ್ನ ಕಂಡುಹಿಡಿಬೇಕಂದ್ರೆ ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿಬೇಕಂದ್ರೆ ಇಲ್ಲಿ ನಾವು ಒಂದು ಸೂತ್ರವನ್ನ ಉಪಯೋಗಿಸಿಕೊಂಡು ಕಂಡುಹಿಡಿಬೇಕಾಗುತ್ತೆ. ಇಂಟೆಲಿಜೆಂಟ್ ಕ್ವೋಷಂಟ್ ಈಕ್ವಲ್ಸ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100. ಈ ಒಂದು ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ಮಾನಸಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ? 6. ದೈಹಿಕ ವಯಸ್ಸು 5 ವರ್ಷ ಅಂದ್ರೆ ದೈಹಿಕ ವಯಸ್ಸು 5 ಇಂಟು 100. 5 1s 5, 20s 20, 6 120. Answer for this 120. Option number 3 is correct. 9ನೇ ಪ್ರಶ್ನೆ, ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳು. ಆಪ್ಷನ್ಸ್: ಒಮ್ಮುಖ ಚಲನೆ ಮತ್ತು ಉತ್ತಮ ಸ್ಮೃತಿ, ಹೊಸತನ ಸ್ವಂತಿಕೆ, ಉತ್ತಮ ಸ್ಮೃತಿ, ವಿಶೇಷ ಪ್ರತಿಭೆ, ಹೊಸತನ, ಒಮ್ಮುಖ ಚಲನೆ. ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣ ಏನೆಂದ್ರೆ ಹೊಸತನ ಮತ್ತು ಸ್ವಂತಿಕೆ. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದ್ದು ಇದನ್ನ ನೀಡಿದವರು ಆಪ್ಷನ್ಸ್: ಎರಿಕ್ ಎರಿಸನ್, ರೆಮಂಡ್ ಕೆಟಲ್, ಸಿಗ್ಮಂಡ್ ಫ್ರಾಯ್ಡ್, ಫ್ರಿಡ್ಮನ್ ಮತ್ತು ರೋಸೆನ್ಮನ್.
ಈ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದನ್ನ ಮಾನವ ಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದ್ದು ಎಂದು ನೀಡಿದವರು ಎರಿಕ್ ಎರಿಕ್ಸನ್ ಅವರು. ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. 11ನೇ ಪ್ರಶ್ನೆ, ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನ ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು. ಆಪ್ಷನ್ಸ್: ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನ ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು. ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನ ಹೊಂದಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳನ್ನ ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಿ ಬೋಧಿಸಬೇಕು. 1 ಮತ್ತು 2, ಇಲ್ಲಿ 1 ಮತ್ತು 2 ಆಪ್ಷನ್ಸ್ ಆರ್ ಕರೆಕ್ಟ್. 12ನೇ ಪ್ರಶ್ನೆ, ಕೆಳಕಂಡ ಯಾವುದು ರೂಪನಾತ್ಮಕ ಮೌಲ್ಯಮಾಪನ ಪದ್ಧತಿ ಎಲ್ಲ? ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್: ಬಹು ಆಯ್ಕೆಯ ಪ್ರಶ್ನೆಗಳು, ಮೌಖಿಕ ಪರೀಕ್ಷೆಗಳು, ಪ್ರಾಜೆಕ್ಟ್ಗಳು, ಸಂಭಾಷಣೆ ಕೌಶಲ. ಆನ್ಸರ್: ಸಂಭಾಷಣೆಯ ಕೌಶಲ. 13ನೇ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು. ಆಪ್ಷನ್ಸ್: ಉನ್ನತ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂರಿಸಿ, ಕೆಳಹಂತದ ತರಗತಿಯ ವಿದ್ಯಾರ್ಥಿಗಳ ಜೊತೆಗೆ ಕೂರಿಸಿ, ಅವರ ಅನುಕೂಲಗಳಿಗೆ ಅನುಗುಣವಾಗಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕಲಿಸ್ಬೇಕಂದ್ರೆ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಕಲಿಸಬೇಕಾಗುತ್ತೆ. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. 14ನೇ ಪ್ರಶ್ನೆ, ನೈದಾನಿಕ ಪರೀಕ್ಷೆಗಳನ್ನ ಶಾಲೆಯಲ್ಲಿ ಬಳಸುವುದು. ಆಪ್ಷನ್ಸ್: ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಲು, ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳನ್ನ ಗುರುತಿಸಲು, ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಲು, ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಗುರುತಿಸಿ. ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಲು. ನೈದಾನಿಕ ಪರೀಕ್ಷೆ ಅಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್. 15ನೇ ಪ್ರಶ್ನೆ, ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಹೀಗೂ ಕರೆಯುವರು. ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಹೀಗೂ ಕರೆಯುವರು. ಆಪ್ಷನ್ಸ್: ಔಪಚಾರಿಕ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ, ದೂರ ಶಿಕ್ಷಣ, ವಿಶೇಷ ಶಿಕ್ಷಣ. ಇಲ್ಲಿ ಆನ್ಸರ್ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ವಿಶೇಷ ಶಿಕ್ಷಣ. 16ನೇ ಪ್ರಶ್ನೆ, ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಮರಿಯಾ ಮಾಂಟೆಸೂರಿ ಮಾಡಿರುವ ಸಾಧನೆಯ ಮೇಲೆ ಪ್ರಭಾವ ಬೀರಿದವರು. ಆಪ್ಷನ್ಸ್: ಫ್ರೋಬೆಲ್, ರುಡಾಲ್ಫ್ ಸ್ಪೇನರ್, ನಾರ್ಮನ್ ಬ್ರೋಸ್ಟೆರ್ಮನ್, ಜಾನ್ ಡೂಯಿ. ಇಲ್ಲಿ ಫ್ರೋಬೆಲ್ ಆನ್ಸರ್ ಆಗಿದೆ. 17ನೇ ಪ್ರಶ್ನೆ, ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನ ಪ್ರದರ್ಶಿಸುತ್ತದೆ. ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು. ಆಪ್ಷನ್ಸ್: ಪ್ರಕ್ಷೇಪಣೆ, ತಾರ್ಕಿಕವಾದ, ಪ್ರತಿಗಮನ, ಬದಲಿ ಉಪಾಯ. ಆನ್ಸರ್ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಬದಲಿ ಉಪಾಯ. 18ನೇ ಪ್ರಶ್ನೆ, ಒಂದು ಮಗು 16 ಮತ್ತು 61ರ ನಡುವೆ ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತದೆ. ಆ ಮಗುವಿನಲ್ಲಿರಬಹುದಾದ ನ್ಯೂನತೆ ಅಥವಾ ದೋಷ. ಆಪ್ಷನ್ಸ್: ಕಲಿಕಾ ನ್ಯೂನತೆ, ದೈಹಿಕ ನ್ಯೂನತೆ, ದೃಷ್ಟಿ ನ್ಯೂನತೆ, ಮಾನಸಿಕ ನ್ಯೂನತೆ. ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ಕಲಿಕಾ ನ್ಯೂನತೆಯಾಗಿದೆ. 19ನೇ ಪ್ರಶ್ನೆ, ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು. ಆಪ್ಷನ್ಸ್: ಆರೋಗ್ಯ, ಪ್ರೇರಣೆ, ಕಲಿಯಬೇಕೆಂಬ ಹಂಬಲ, ಮೇಲಿನ ಎಲ್ಲವೂ. ಆನ್ಸರ್ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಮೇಲಿನ ಎಲ್ಲವೂ. ಆರೋಗ್ಯ, ಪ್ರೇರಣೆ, ಕಲಿಯಬೇಕೆಂಬ ಹಂಬಲ. 20ನೇ ಪ್ರಶ್ನೆ, ಜ್ಞಾನಾತ್ಮಕ ಬೆಳವಣಿಗೆಯನ್ನ ಹೀಗೂ ಕರೆಯುವರು. ಆಪ್ಷನ್ಸ್: ಸಂವೇಗಾತ್ಮಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ, ನೈತಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ. ಜ್ಞಾನಾತ್ಮಕ ಬೆಳವಣಿಗೆಯನ್ನ ಬೌದ್ಧಿಕ ಬೆಳವಣಿಗೆ ಅಂತಲೂ ಕರೆಯುತ್ತಾರೆ. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. 21ನೇ ಪ್ರಶ್ನೆ, ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮ.
ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮ. ಆಪ್ಷನ್ಸ್: ಆತನಿಗೆ ಹೆಚ್ಚು ಓದುವ ಕೆಲಸ ಕೊಟ್ಟು ಶ್ರಮಪಟ್ಟು ಓದುವಂತೆ ಮಾಡುವುದು, ಆತನಿಗೆ ವೈಯಕ್ತಿಕ ಗಮನ ನೀಡುವುದು ಮತ್ತು ವಿಶೇಷ ಬೋಧನೆ ಆರಂಭಿಸುವುದು, ಆತನ ಕಳಪೆ ಸಾಧನೆಗೆ ಕಾರಣಗಳನ್ನ ಪತ್ತೆ ಹಚ್ಚಿ ಪರಿಹಾರ ಬೋಧನೆಯನ್ನ ಮಾಡುವುದು, ಆತನಿಗೆ ಮನೆ ಪಾಠ ವ್ಯವಸ್ಥೆ ಮಾಡುವಂತೆ ಪೋಷಕರಿಗೆ ಹೇಳುವುದು. ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಆತನ ಕಳಪೆ ಸಾಧನೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಿ ಪರಿಹಾರ ಬೋಧನೆಯನ್ನ ನೀಡುವುದು. 22ನೇ ಪ್ರಶ್ನೆ, ವಿಕಾಸ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನ ಮೊದಲು ಪರಿಚಯಿಸಿದವರು. ಆಪ್ಷನ್ಸ್: ಎಲಿಜಬೆತ್ ಹರ್ಲಾಕ್, ರಾಬರ್ಟ್ ಹ್ಯಾವಿಂಗರ್ಸ್ಟ್, ಕಾರ್ಲ್ ಲೋಜಸ್, ಕಾರ್ಲ್ ಜುಂಗ್. ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ರಾಬರ್ಟ್ ಹ್ಯಾವಿಂಗರ್ಸ್ಟ್ ಇವರು ವಿಕಾಸದ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನ ಮೊದಲು ಪರಿಚಯಿಸಿದ್ದಾರೆ. 23ನೇ ಪ್ರಶ್ನೆ, ಡೇನಿಯಲ್ ಗೋಲ್ಮನ್ ಈ ಪರಿಕಲ್ಪನೆಯನ್ನ ಪ್ರಸಿದ್ಧಗೊಳಿಸಿದವರು. ಡೇನಿಯಲ್ ಗೋಲ್ಮನ್ ಈ ಪರಿಕಲ್ಪನೆಯನ್ನ ಪ್ರಸಿದ್ಧಗೊಳಿಸಿದವರು. ಆಪ್ಷನ್ಸ್: ಬಹುಬುದ್ಧಿಶಕ್ತಿ, ಕೃತಕ ಬುದ್ಧಿಶಕ್ತಿ, ಸಂವೇಗಾತ್ಮಕ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ. ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನ ಡೇನಿಯಲ್ ಗೋಲ್ಮನ್ ಅವರು ಈ ಪರಿಕಲ್ಪನೆಯನ್ನ ಪ್ರಸಿದ್ಧಗೊಳಿಸಿದ್ದಾರೆ. 24ನೇ ಪ್ರಶ್ನೆ, ಕೆಳಕಂಡ ಯಾವ ಪರೀಕ್ಷೆಯಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನ ನೀಡಲಾಗುವುದು. ಆಪ್ಷನ್ಸ್: ಬುದ್ಧಿಶಕ್ತಿ ಪರೀಕ್ಷೆಗಳು, ಅಭಿಕ್ಷಮತೆ ಪರೀಕ್ಷೆಗಳು, ಪ್ರಕ್ಷೇಪಣಾ ಪರೀಕ್ಷೆಗಳು, ಆಸಕ್ತಿ ತಪಶೀಲು ಪಟ್ಟಿಗಳು. ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಪ್ರಕ್ಷೇಪಣಾ ಪರೀಕ್ಷೆಗಳು. ಸಂಚಾರಿ ಸಂಕೇತಗಳ ಪಾಲನೆಯು ಸಂಬಂಧಪಟ್ಟಿರುವುದು. ಆಪ್ಷನ್ಸ್: ಅನುಬಂಧಿತ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ, ಒಳನೋಟ ಕಲಿಕೆ, ಕಲಿಕಾ ವರ್ಗಾವಣೆ. ಇಲ್ಲಿ ಸಂಚಾರಿ ಸಂಕೇತಗಳ ಪಾಲನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅನುಬಂಧಿತ ಕಲಿಕೆಗೆ. ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. 26ನೇ ಪ್ರಶ್ನೆ, ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಅಂದ್ರೆ ಇನ್ಕ್ಲೂಸಿವ್ ಎಜುಕೇಶನ್ ಅನ್ನ ಒಂದು ಉದ್ದೇಶ ಏನಂತ ಕೇಳಿದ್ದಾರೆ. ಆಪ್ಷನ್ಸ್: ವಿಶೇಷ ಮಕ್ಕಳ ಅಗತ್ಯತೆಯನ್ನ ಪೂರೈಸುವುದು, ಪ್ರತಿಭಾವಂತ ಮಕ್ಕಳ ಅಗತ್ಯತೆಯನ್ನ ಪೂರೈಸುವುದು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಅಗತ್ಯತೆಯನ್ನ ಪೂರೈಸುವುದು, ಎಲ್ಲ ಮಕ್ಕಳ ಅಗತ್ಯತೆಗಳನ್ನ ಪೂರೈಸುವುದು. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಎಲ್ಲ ಮಕ್ಕಳ ಅಗತ್ಯತೆಗಳನ್ನ ಪೂರೈಸುವುದು. 27ನೇ ಪ್ರಶ್ನೆ, ವಾರ್ಷಿಕ ಪರೀಕ್ಷೆಗಳನ್ನ ನಡೆಸುವುದು. ಆಪ್ಷನ್ಸ್: ನಿರಂತರ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ. ಇದು ಕಲಿಕೆಯ ಮೌಲ್ಯಮಾಪನವಾಗಿದೆ. ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. 28ನೇ ಪ್ರಶ್ನೆ, ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಎಂಬುದರ ಅರ್ಥ. ಆಪ್ಷನ್ಸ್: ಆತ ಶ್ರೀಮಂತನಾಗಿರಬೇಕು, ಆದ್ದರಿಂದ ಆತ ಮನೆ ಪಾಠ ಮಾಡುವ ಅಗತ್ಯವಿರುವುದಿಲ್ಲ. ಆತ ಪ್ರಭಾವಶಾಲಿಯಾಗಿರಬೇಕು, ಆದ್ದರಿಂದ ಆತನಿಗೆ ಯಾರೂ ತೊಂದರೆ ನೀಡಲಾರರು. ಆತನು ತನ್ನ ವಿದ್ಯಾರ್ಥಿಗಳಲ್ಲಿ ತುಂಬಾ ಪ್ರಸಿದ್ಧನಾಗಿರುವುದರಿಂದ ಆತನ ಮೇಲೆ ಮೇಲಾಧಿಕಾರಿಗಳು ಯಾವುದೇ ದಂಡನ ಕ್ರಮ ವಿಧಿಸಲಾಗುವುದಿಲ್ಲ. ಆತನು ಸಾಕಷ್ಟು ಜ್ಞಾನ ಹಾಗೂ ಕೌಶಲಗಳನ್ನ ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಯನ್ನ ಪೂರೈಸಲು ಸಾಧ್ಯವಾಗುವುದು. ಇಲ್ಲಿ ಕ್ವಶನ್ಸ್ ಏನಿದೆ, ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಅಂದ್ರೆ ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಆತನು ಸಾಕಷ್ಟು ಜ್ಞಾನ ಮತ್ತು ಕೌಶಲಗಳನ್ನ ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನ ಪೂರೈಸಲು ಸಾಧ್ಯವಾಗಿರಬೇಕು. 29ನೇ ಪ್ರಶ್ನೆ, ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಲು ಯಾವ ತಂತ್ರಗಳನ್ನ ಅನುಸರಿಸುವಿರಿ. ಆಪ್ಷನ್ಸ್: ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆ ನೀಡುವುದು, ಬೋಧಿಸುವಾಗ ಸೂಕ್ತ ಉದಾಹರಣೆಗಳನ್ನ ನೀಡುವುದು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು, ಮೇಲಿನ ಎಲ್ಲವೂ. ಇಲ್ಲಿ ಆನ್ಸರ್ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಲು ಈ ಎಲ್ಲ ತಂತ್ರಗಳನ್ನ ಅನುಸರಿಸಬೇಕಾಗುತ್ತೆ. ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆಯನ್ನ ನೀಡುವುದು, ಬೋಧಿಸುವಾಗ ಸೂಕ್ತ ಉದಾಹರಣೆಗಳನ್ನ ನೀಡುವುದು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು. 30ನೇ ಪ್ರಶ್ನೆ, ಕೆಳಕಂಡ ಯಾವ ಪ್ರೇರಣೆಗಳನ್ನ ಪ್ರಾಥಮಿಕ ಪ್ರೇರಣೆಗಳೆಂದು ಪರಿಗಣಿಸಲಾಗಿದೆ. ಆಪ್ಷನ್ಸ್: ಶಾರೀರಿಕ ಪ್ರೇರಣೆಗಳು, ಸಾಮಾಜಿಕ ಪ್ರೇರಣೆಗಳು, ಉತ್ತೇಜಕಗಳು, ಬಹುಮಾನ ಮತ್ತು ಶಿಕ್ಷೆ. ಇಲ್ಲಿ ಆನ್ಸರ್ ಸಾಮಾಜಿಕ ಪ್ರೇರಣೆಗಳು. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಫ್ರೆಂಡ್ಸ್, ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ಹೆಚ್ಚಾಗಿ
ಇನ್ನಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.